ರೀಸೆಂಟ್ ಟೈಮ್ಸ್ ಅಲ್ಲಿ ಅಂದ್ರೆ ಕಳೆದ 1 ವರ್ಷಗಳ ಒಳಗಡೆ ಒಂದು ಪಕ್ಕಾ ಮಾಸ್ ಕಮರ್ಷಿಯಲ್ ಸಿನಿಮಾನ ನೋಡಿ ಎಂಟರ್ಟೈನ್ ಆಗಿದೆ ಅಂದ್ರೆ ಅದು ಕಿಚ್ಚ ಅವರ ಮ್ಯಾಕ್ಸ್. ಅದಾದ್ಮೇಲೆ ಒಳ್ಳೆ ಸಿನಿಮಾಗಳೇ ಬಂದಿಲ್ವಾ ಅಂತ ನೀವು ಕೇಳಬಹುದು. ಅದಾದ್ಮೇಲೆ ಒಳ್ಳೆ ಸಿನಿಮಾಗಳು ಬಂದಿವೆ, ಹೌದು. ಬಟ್ ಈ ಫ್ಲೇವರ್ ನ ಸಿನಿಮಾಗಳು, ಎಲಿವೇಶನ್ಸ್ ಮೇಲೆ ನಿಂತಿರುವಂತಹ ಸಿನಿಮಾಗಳು ಬಂದಿರೋದು ಕಮ್ಮಿ. ಬಂದಿದ್ರು ವರ್ಕ್ ಆಗಿರೋದು ಇನ್ನೂ ಕಮ್ಮಿ. ಬಟ್ ಈಗ ದಿ ವೀರ್ ಅನ್ನುವಂತಹ ಟೀಸರ್ ನ ನೋಡಿದಾಗ ಇನ್ನೊಂದು ಮಾಸ್ ಎಂಟರ್ಟೈನರ್ ನಮಗೆ ಸಿಗ್ಬೋದು ಅನ್ನುವಂತಹ ಹೋಪ್ ಬಿಲ್ಡ್ ಆಗ್ತಿದೆ. ದಿ ವೀರ್ ಇದು RN ಲೋಹಿತ್ ನಾಯಕ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಕಾರ್ತಿಕ್ ಜೈರಾಮ್, ಪ್ರಣತಿ, ಮಂಚು ಪಾವಗಡ ಇನ್ನು ಮುಂತಾದವರು ಲೀಡ್ ರೋಲ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. JK ಅವರು ಪಕ್ಕಾ ಆಕ್ಷನ್ ಅವತಾರದಲ್ಲಿ ಕಾಣಿಸ್ಕೊಳ್ತಿರುವಂತಹ ಈ ಸಿನಿಮಾದ ಟೀಸರ್ ನೋಡಿ ನಮ್ಗೆ ಏನ್ ಅನಿಸ್ತು, ಏನ್ ಇಷ್ಟ ಆಯ್ತು ಅಂಡ್ ಏನೆಲ್ಲ ನಿರೀಕ್ಷೆಗಳನ್ನ ಈ ಟೀಸರ್ ಹುಟ್ಟಾಕ್ಸ್ತು ಎಲ್ಲವನ್ನ ಈ ಟೀಸರ್ ರಿವ್ಯೂ ನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಟೀಸರ್ ನ ಮೊದಲಿಂದಲೇ ಇದು ಆಕ್ಷನ್, ಸ್ವಲ್ಪ ವೈಲೆನ್ಸು, ಸ್ವಲ್ಪ ಸ್ವಾಗ್ ಇರುವಂತಹ ಫೈಟ್ ಸೀನ್ಸು, ಈ ಎಲ್ಲಾ ಆಸ್ಪೆಕ್ಟ್ಸ್ ಇರುತ್ತೆ ಅಂತ ಹಿಂಟ್ ಕೊಡ್ತು. ಅಂಡ್ ಅಲ್ಲಿಂದನೇ ಒಂದು ಎಕ್ಸೈಟ್ಮೆಂಟ್ ಹುಟ್ಕೊಳ್ತು. ನನಗೆ ಸಖತ್ ಕಿಕ್ ಕೊಟ್ಟಿದ್ದು ಇದರ ಪ್ರೆಸೆಂಟೇಶನ್. ಅಲ್ಲಿ ಇದ್ದ ವಿಜುವಲ್ಸ್, JK ಅವರು ತಮ್ಮನ್ನ ತಾವು ಕ್ಯಾರಿ ಮಾಡಿರುವಂತಹ ರೀತಿ ಅಂಡ್ ಆ ರೈನ್ ಫೈಟ್ ಸೀಕ್ವೆನ್ಸ್ ನ ತುಣುಕುಗಳು ನನ್ನನ್ನ ಖಂಡಿತವಾಗ್ಲೂ ಇಂಪ್ರೆಸ್ ಮಾಡಿದ್ವು. ಇಲ್ಲಿನ ಕಲರ್ ಪ್ಯಾಲೆಟ್ ಆಗಿರ್ಬೋದು, ಕೆಲವು ಯುನೀಕ್ ಫ್ರೇಮ್ಸ್ ಆಗಿರ್ಬೋದು, ಈ ಎಲ್ಲಾ ಅಂಶಗಳು ದಿ ವೀರ್ ಸಿನಿಮಾದಲ್ಲಿ ಒಳ್ಳೆ ವಿಜುವಲ್ಸ್ ಅನ್ನ ನೋಡೋದಕ್ಕೆ ಸಿಗುತ್ತೆ ಅನ್ನೋ ಭರವಸೆಯನ್ನ ಖಂಡಿತ ಹುಟ್ಟಾಕಿದೆ. ಇಲ್ಲಿಯ ಕಥೆಯ ಬಗ್ಗೆ ಅಷ್ಟಾಗಿ ಏನನ್ನು ರಿವೀಲ್ ಮಾಡದೆ ಯಾವ ಝೋನ್ ಅಲ್ಲಿ ಅಥವಾ ಯಾವ ತರದ ಸಿನಿಮಾ ಇದು ಅನ್ನೋದನ್ನ ಪರ್ಫೆಕ್ಟ್ ಆಗಿ ಸೆಟಪ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಇಲ್ಲಿ ಗೊತ್ತಿರೋದು ಇಷ್ಟೇ, ನಮ್ಮ ನಾಯಕ ಮಾತು ಬಾರದವ ಅಂದ್ರೆ ಮೂಗ ಆಗಿದ್ರು ಮೃಗನಂತೆ ಇರುವಂತಹ ಇವನು ಒಂದು ಮಾಫಿಯಾ ಜೊತೆಗೆ ಡೀಲ್ ಮಾಡ್ಬೇಕಾಗಿ ಬರುತ್ತೆ. ಅವ್ರೆದುರು ನಿಲ್ಬೇಕಾಗಿ ಬರುತ್ತೆ. ಆಗ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದನ್ನ ಈ ಸಿನಿಮಾ ಮೇನ್ ಫೋಕಸ್ ನಲ್ಲಿ ಇಡಲಿದೆ ಅನ್ನೋದು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದೆ. ಇಲ್ಲಿ ಆ ವರ್ಲ್ಡ್ ಗೆ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದಂತಹ ರೀತಿ ವಾಸ್ ಬ್ರಿಲಿಯಂಟ್. ಎಸ್ಪೆಷಲಿ ಪಾತ್ರಗಳ ಸಂಭಾಷಣೆಯಿಂದ ಇಲ್ಲಿರುವಂತಹ ವೈಲೆನ್ಸ್ ನ ನೀಚತನವನ್ನ ಕಟ್ಕೊಟ್ಟಿದ್ದಾರೆ. ಅಂಡ್ ಅದನ್ನ ಆರ್ಯನ್ ಗೌಡ ಅವರು ಸೂಪರ್ ಆಗಿ ಎಡಿಟ್ ಮಾಡಿದ್ದಾರೆ. ಈ ಎಡಿಟಿಂಗ್ ಎಕ್ಸಲೆನ್ಸ್ ಸಿನಿಮಾದಲ್ಲೂ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನೋ ಹೋಪ್ಸು ತುಂಬಾನೇ ಹೈ ಆಗಿದೆ. ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಇಟ್ಕೊಂಡು ಅದರ ಬೀಟ್ಸ್ ಗೆ ತಕ್ಕಂತೆ ಫ್ರೇಮ್ಸ್ ಗಳನ್ನ ಪ್ಲೇಸ್ ಮಾಡ್ತಾ ಹೋದಾಗ ಯೂಶಲಿ ನನಗೆ ತುಂಬಾ ಹಿಡಿಸುತ್ತೆ. ಒಂಥರ ಏಸ್ಥೆಟಿಕ್ ವೈಬ್ ಅಂತಾರಲ್ಲ ಅದನ್ನ ಕೊಡುತ್ತೆ. ಅಂಡ್ ಸೇಮ್ ಇಲ್ಲೂ ಅದಾಗಿದೆ. ಅಂಡ್ ತುಂಬಾ ಕ್ಲೀನ್ ಆಗಿ ಟೀಸರ್ ಕಟ್ ಅನ್ನ ಪ್ಲಾನ್ ಮಾಡಿ ಪೋಣಿಸಿದ್ದಾರೆ ಅನ್ನೋ ಫೀಲ್ ಕೂಡ ಇದರಿಂದ ಬಂತು. ಇನ್ನು ನಾನು ಮೊದಲೇ ಹೇಳ್ದಂಗೆ JK ಅವರು ತಮ್ಮನ್ನ ತಾವು ಕ್ಯಾರಿ ಮಾಡಿರುವಂತಹ ವಿಧಾನ ಚೆನ್ನಾಗಿತ್ತು. ಅವ್ರನ್ನ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಲಾಗಿದೆ. ಟೀಸರ್ ನಲ್ಲಿ ಅವರ ಇಂಟ್ರೋ ಸೀನ್ ಕೂಡ ಎಕ್ಸೈಟಿಂಗ್ ಆಗಿತ್ತು. ಧ್ರುವ MB ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಆಕ್ಚುಲಿ ನಾನು ನಂಬೋದು ಏನಂದ್ರೆ ಇರುವಂತಹ ಸೀಕ್ವೆನ್ಸು, ಅದನ್ನ ಶೂಟ್ ಮಾಡಿರುವಂತಹ ರೀತಿ, ಈ ಎಲ್ಲಾ ಆಸ್ಪೆಕ್ಟ್ಸ್ ಒಂದೆಡೆ ಆದ್ರೆ ಒಳ್ಳೆ ಸೀನ್ಸ್ ನಿಜವಾಗ್ಲೂ ವರ್ಕ್ ಆಗಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇಲ್ಲಿ ಈ ಟೀಸರ್ ನಲ್ಲಿ ಮ್ಯೂಸಿಕ್ ಸಿನಿಮಾಗೆ ಬೇಕಿರುವಂತಹ ಪುಷ್ ಅನ್ನ ಕೊಡುತ್ತೆ ಅನ್ನೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಅಂತಾನೆ ಹೇಳ್ತೀನಿ. ಖಡಕ್ ಆಗಿ ಹೇಳೋದಾದ್ರೆ ಸಿನಿಮಾಗೆ ಬೇಕಿರುವಂತಹ ಪುಷ್ ಅನ್ನ ಇದು ತಂದ್ಕೊಟ್ಟಿದೆ. ಕಥೆಯನ್ನ ಬಿಟ್ಕೊಡ್ದೇನೆ ಎಕ್ಸೈಟ್ಮೆಂಟ್ ಹುಟ್ಟಾಕಿದೆ. ಅಂಡ್ ತುಂಬಾ ಟೈಮ್ ಆದ್ಮೇಲೆ ಕಾರ್ತಿಕ್ ಜೈರಾಮ್ ಅವರು ಮೈನ್ ಲೀಡ್ ಆಗಿ ಕಾಣಿಸ್ಕೊಳ್ತಾ ಇದ್ದು ಅವ್ರಿಗೆ ಈ ಸಿನಿಮಾ ಒಳ್ಳೆ ಸಕ್ಸಸ್ ಅನ್ನ ತಂದು ಕೊಡ್ಲಿ ಅಂತ ನಾವು ಆಶಿಸ್ತೀವಿ. ಅಂಡ್ ಅದನ್ನ ಅವರು ಡಿಸರ್ವ್ ಮಾಡ್ತಾರೆ ಕೂಡ. ಇದಾಗಿತ್ತು ದಿ ವೀರ್ ಟೀಸರ್ ನ ರಿವ್ಯೂ. ಈ ಒಂದು ಎಕ್ಸೈಟಿಂಗ್ ಟೀಸರ್ ನ ನೀವು ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ. ಸೈನಿಂಗ್ ಆಫ್, ಮನು.